ನಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಸೂಪರಾಗಿರುವಂಥ ಮ್ಯಾಂಗೋ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕಾಗುತ್ತೆ ಅಂತ: ಸಣ್ಣ ರವೆ, ಚಿರೋಟಿ ರವೆ, ಕೇಸರಿ ಬಾತ್ ರವೆ ಹಾಕ್ತಾರಲ್ಲ ಅದು, ಸಕ್ಕರೆ, ಮ್ಯಾಂಗೋ ರುಬ್ಬಿಟ್ಕೊಂಡಿದ್ದೀನಿ, ಮಾವಿನಕಾಯ್ದ, ಗೋಡಂಬಿ ದ್ರಾಕ್ಷಿ, ಒಂದು ಬಾಣಲೆ ಕಾಸಾಕಿಟ್ಕೊಂಡಿದ್ದೀನಿ, ಅದಕ್ಕೆ 2 ಚಮಚ ತುಪ್ಪ ಹಾಕಿದ್ದೀನಿ. 2 ಚಮಚ ತುಪ್ಪ ಆದಮೇಲೆ ಕಾದಾದ ಮೇಲೆ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀವಲ್ಲ ಅದನ್ನ ಇದು ಮಾಡ್ಕೊಂಡ್ರಿ ಕ್ಲೀನಾಗಿ ಕೆಂಪು ಇದಾಗ ಮಟ್ಟ ಹುರ್ಕೋಬೇಕು. ಹೌದಾ, ಇವಾಗ ಕರ್ತಿದ್ದವು ತಗೊಳ್ಳೋಣ, ಬೇರೆ ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಚಿರೋಟಿ ರವೆ ಹಾಕ್ಕೊಳ್ಳೋಣ. ಕ್ಲೀನಾಗಿ ಒಂದು ಅದ ಬರೋ ಮಟ್ಟ ಹುರಿಬೇಕು. ಎಣ್ಣೆಯಲ್ಲೇ ಕ್ಲೀನಾಗಿ, ತುಪ್ಪದಲ್ಲೇ. ನೀವು ತುಪ್ಪ ಬೇಕಾದ್ರೆ ಹಾಕ್ಬೋದು, ಎಣ್ಣೆ ಬೇಕಾದ್ರೆ ಹಾಕ್ಬೋದು. ಇವಾಗೆಲ್ಲ ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಿಸಿನೀರು ಕಾಸಿಟ್ಕೊಂಡಿದ್ದೀನಿ, ಅದನ್ನ 3 ಬೌಲ್ ಹಾಕ್ಕೊಂತಿದ್ದೀನಿ. ಇವಾಗ 2 ಬೌಲ್ ಹಾಕಿದೆ, ಇನ್ನೊಂದು ಬೌಲ್ ಹಾಕ್ಕೊಳ್ಳೋಣ. ಫಸ್ಟ್ ನೋಡ್ಕೊಳ್ರಿ, ನೋಡ್ಕೊಂಡು ಹಾಕಿದ್ಮೇಲೆ ಹಾಕಬೇಕು. ಇವಾಗ ಕ್ಲೀನಾಗಿ ಇದಾಗಿ ಮೇಲೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ನಿಮಗೆ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಉಳಿಸಿದ್ದೀನಿ, ನೋಡ್ಕೊಳ್ಳೋಣ ಅಂತ. ಇವತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಾವಿನ ಹಣ್ಣಿಂದು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಹೆಚ್ಚಿ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ರುಬ್ಬಿ ಸಹ ಹಾಕ್ಬೋದು. ಬಾಯಲ್ಲಿ ಸಿಗಬಾರ್ದು ಅಂದರೆ ಆ ಥರ ಹಾಕ್ಕೋಬೇಕು. ನಾನು ರುಬ್ಬಿಟ್ಕೊಂಡಿದ್ದೀನಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಲ್ಲರು ಏನೂ ಹಾಕಿಲ್ಲ, ಅದೇ ಕಲರ್ ಬರುತ್ತೆ, ಮ್ಯಾಂಗೋ ಕಲರೇ ಬರುತ್ತೆ, ಹಾಗಾಗಿ ಕಲರ್ ಏನೂ ಆ್ಯಡ್ ಮಾಡಿಲ್ಲ ನಾನು. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿರಿ, ಕಲರ್ ಹಾಕೋದೇ ಬೇಡ, ಅದೇ ಕಲರ್ ಬಂದಿದೆ. ನಾನೇನು ಕಲರ್ ಹಾಕಿಲ್ಲ, ಕಲರ್ ಸೂಪರಾಗಿ ಬಂದಿದೆ. ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಇವಾಗ ಇದು 1 ನಿಮಿಷ ಕುದಿಸಿದ್ರೆ ರೆಡಿಯಾಗಿದೆ. ಗೋಡಂಬಿಯನ್ನು ಮುಂಚೆನೇ ಹಾಕಿನಿ, ವಿಡಿಯೋ ಇದಾಗಿಲ್ಲ ಅದು, ಹಾಗಾಗಿ ಒಂದಿಷ್ಟು ಏಲಕ್ಕಿಕಾಯಿ ಪುಡಿ, ಗೋಡಂಬಿ ಇಷ್ಟು ಹಾಕಿದ್ದೀನಿ, ಅದು ವಿಡಿಯೋ ಆಗಿಲ್ಲ, ನೀವು ಹಾಕ್ರಿ. ಇವಾಗ ಒಂದು ಸರ್ವ್ ಬೌಲಲ್ಲಿ ರೆಡಿ ಹಾಕ್ಕೊಂಡು ಸರ್ವ್ ಮಾಡಿದರೆ ರೆಡಿ ಆಯಿತು ಕೇಸರಿ ಬಾತು. ಮ್ಯಾಂಗೋ ಕೇಸರಿ ಬಾತ್ ರೆಡಿಯಾಗಿದೆ. ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿಯಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ, ಸೂಪರಾಗಿರುತ್ತೆ. ಒಂದು ಸೂಪರಾಗಿರುತ್ತೆ. ಮಾವಿನ ಹಣ್ಣಿನ ಕೇಸರಿ ಬಾತು
ಪೈನಾಪಲ್ ಕೇಸರಿಬಾತು ಆ ಥರ ಎಲ್ಲ ಮಾಡ್ತಾರೆ. ಇದೊಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.